ಯೇಸುವಿನ ದಿವ್ಯವಾಣಿ ಪ್ರಸ್ತುತಪಡಿಸುವ ಕಾರ್ಯಕ್ರಮ ದಿವ್ಯ ವಾಕ್ಯ. ದಿವ್ಯವಾಕ್ಯ ಅಂತರ್ಜಲ ರೇಡಿಯೋ ಕಾರ್ಯಕ್ರಮ ಕೇಳುತ್ತಿರುವ ಎಲ್ಲ ಸ್ತೋತ್ರಗಳಿಗೆ ಯೇಸುವಿನ ಹೆಸರಿನಲ್ಲಿ ವಂದನೆಗಳು. ನಿಮ್ಮಲ್ಲಿ ಏನಾದರೂ ಪ್ರಾರ್ಥನೆ ಮನವಿಗಳಿದ್ದರೆ ಕರೆಗಳ ಮೂಲಕ ಅಥವಾ SMS ಸಂದೇಶಗಳ ಮೂಲಕ ಕಳುಹಿಸಿರಿ. ನನ್ನ ದೂರವಾಣಿ ಮೊಬೈಲ್ ಸಂಖ್ಯೆ 8356538223 8356533823. ನನ್ನ ಹೆಸರು ಗನ ಡೇವಿಡ್ ಮಾಳ್ಗಿಮನೆ. ನಾನು ಕನ್ನಡ ಮೆಥಡಿಸ್ಟ್ ಸಭೆಯಲ್ಲಿ ಸಭಾಪಾಲಕನಾಗಿ ಸುಮಾರು 12 ವರ್ಷಗಳಿಂದ ಕರ್ತನ ಸೇವೆಯನ್ನು ಮಾಡುತ್ತಾ ಬಂದಿದ್ದೇನೆ. ದೇವರ ಸಂದೇಶ ಕೇಳೋದಕ್ಕೆ ಮುಂಚಿತವಾಗಿ ಸುಮಧುರವಾದ ಭಕ್ತಿ ಗೀತೆಯೊಂದಿಗೆ ನಾವು ಕೇಳೋಣವಾ? యేసయ్యా 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 ರಾಜನಯ್ಯ ಓ ದೇವಾ ನೀನೇ ನೀನೇ ನನ್ನ ರಾಜನಯ್ಯ, ನೀನೇ ನೀನೇ ನನ್ನ ಒಡೆಯನಯ್ಯ. ಏಸಯ್ಯ 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 యేసయ్యా 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 ಕಣಿವೆಯಲ್ಲಿ ಘೋರ ಕಾಡಿನಲ್ಲಿ ಕತ್ತಲೆಯ ಬರಡು ಭೂಮಿಯಲ್ಲಿ ಕಣಿವೆಯಲ್ಲಿ ಘೋರ ಕಾಡಿನಲ್ಲಿ ಕತ್ತಲೆಯ ಬರಡು ಭೂಮಿಯಲ್ಲಿ ನಿನ್ನ ನೋಡುವೆನಯ್ಯ, ನಿನ್ನ ಸ್ತುತಿಸುವೆನಯ್ಯ, ನಿನ್ನ ನೋಡುವೆನಯ್ಯ, ನಿನ್ನ ಸ್ತುತಿಸುವೆನಯ್ಯ. యేసయ్య 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 ನೀನೇ ನೀನೇ ನನ್ನ ಒಡೆಯನಯ್ಯ, ನೀನೇ ನೀನೇ ನನ್ನ ರಾಜನಯ್ಯ. ಓ ದೇವಾ ನೀನೇ ನೀನೇ ನನ್ನ ರಾಜನಯ್ಯ, ನೀನೇ ನೀನೇ ನನ್ನ ಒಡೆಯನಯ್ಯ. ಏಸಯ್ಯ 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 ಏಸಯ್ಯ. ನಮ್ಮ ಶಿರಗಳನ್ನ ಭಾಗಿಸಿ ಪ್ರಾರ್ಥನೆ ಮಾಡೋಣ. ತಂದೆಯಾದ ದೇವರೇ, ಈ ಒಂದು ಸಮಯಕ್ಕಾಗಿ ನಿನಗೆ ಸ್ತೋತ್ರ. ನಿನ್ನ ಜೀವವುಳ್ಳ ವಾಕ್ಯವನ್ನು ನಾವು ಕೇಳಕ್ಕೆ ಹೋಗ್ತಾ ಇದ್ದೇವೆ. ನಮ್ಮ ಆತ್ಮೀಯ ಕಣ್ಣುಗಳನ್ನು, ಆತ್ಮೀಯ ಕಿವಿಗಳನ್ನು ತೆರೆಯ ಮಾಡು. ಯೇಸು ಸ್ವಾಮಿ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇನ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಒಂದು ಸಮಯದಲ್ಲಿ ನಿಮ್ಮೆಲ್ಲರನ್ನ ಈ ಒಂದು ಕಾರ್ಯಕ್ರಮದ ಮೂಲಕವಾಗಿ ದೇವರ ವಾಕ್ಯವನ್ನು ಹಂಚ್ತಕ್ಕಂಥ ಅವಕಾಶ ಕೊಟ್ಟಂಥ ತಂದೆಯಾದ ದೇವರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸುವಂತನಾಗಿದ್ದೇನೆ. ನಮ್ಮ ದೇವರು ಆತನು ಒಳ್ಳೆಯವನಾಗಿದ್ದಾನೆ. ಒಳ್ಳೆಯ ಕಾರ್ಯಗಳನ್ನು ತನ್ನ ಮಕ್ಕಳ ಜೀವನದಲ್ಲಿ ಮಾಡುತ್ತಾ ಬರ್ತಾ ಇದ್ದಾನೆ. ಪ್ರಿಯರೇ, ಈ ಒಂದು ಸಮಯದಲ್ಲಿ ನಾವು ಸ್ವಲ್ಪ ಹೊತ್ತು ದೇವರ ವಾಕ್ಯವನ್ನು ಧ್ಯಾನ ಮಾಡೋಣ. ಪ್ರಿಯರೇ, ಧ್ಯಾನಕ್ಕಾಗಿ ಆಯ್ದುಕೊಂಡಂಥ ವೇದ ಭಾಗ ಧರ್ಮೋಪದೇಶ ಕಾಂಡ
10ನೇ ಅಧ್ಯಾಯ ವಚನ 12 ಮತ್ತು 13. ಧರ್ಮೋಪದೇಶ ಕಾಂಡ 10ನೇ ಅಧ್ಯಾಯ ವಚನ 12 ಮತ್ತು 13. ಪ್ರಿಯರೇ, ಇವತ್ತಿನ ಒಂದು ಸಂದೇಶದ ಒಂದು ಶೀರ್ಷಿಕೆ ಏನಪ್ಪ ಅಂದರೆ, ಕರ್ತನಾದ ದೇವರು ನಮ್ಮಿಂದ ಏನು ಕೇಳುತ್ತಾನೆ? ವಾಟ್ ಈಸ್ ರಿಕ್ವೈರ್ಡ್ ಫ್ರಮ್ ಮೀ? ದೇವರು ನನ್ನಿಂದ ಏನು ಅಪೇಕ್ಷೆ ಪಡುತ್ತಾನೆ? ದೇವರು ಯಾವಾಗಲೂ ನಮ್ಮಿಂದ ಆಗುವುದನ್ನೇ ಮಾತ್ರ ಅಪೇಕ್ಷಿಸುತ್ತಾನೆ. ಪ್ರಿಯರೇ, ಆಗದೇ ಇರುವುದನ್ನು ಆತನು ಎಂದಿಗೂ ಬಯಸುವುದಿಲ್ಲ. ಈ ವಾಕ್ಯ ಭಾಗದಲ್ಲಿ ದೇವರು ಮೋಶೆಯ ಮೂಲಕ ಇಸ್ರಾಯೇಲಿಗೆ ಮಾತಾಡ್ತಾ ಇದ್ದಾನೆ. ಪ್ರಿಯರೇ, ಇಲ್ಲಿ ನಾವು ಈ ಒಂದು 2 ವಚನಗಳಲ್ಲಿ ನಾವು 5 ಸಂಗತಿಗಳನ್ನು ನಾವು ನೋಡುವಂತರಾಗಿದ್ದೇವೆ. ಮೊದಲನೇ ಒಂದು ಸಂಗತಿ ಏನಂತಂದರೆ, ದೇವರಿಗೆ ಭಯಪಡ್ರಿ, ಫಿಯರ್ ಗಾಡ್. ಹಾಗಾದರೆ ದೇವರಿಗೆ ಭಯಪಡೋದ್ರ ಅರ್ಥ ಏನು? ಪ್ರಿಯರೇ, ದೇವರಿಗೆ ಭಯಪಡೋದ್ರ ಅರ್ಥ ಅಂದರೆ ಪಾಪವನ್ನು ದ್ವೇಷ ಮಾಡತಕ್ಕಂಥದ್ದು. ಜ್ಞಾನೋಕ್ತಿಗಳು 8ನೇ ಅಧ್ಯಾಯ 13ನೇ ವಾಕ್ಯನ ಓದಬೇಕಾದ್ರೆ ಅಲ್ಲಿ ನೋಡುತ್ತೇವೆ, ದೇವರಿಗೆ ನಾನು ಭಯಪಡತ್ನಂದರೆ ಪಾಪವನ್ನು ನಾನು ಏನು ಮಾಡಬೇಕು? ದ್ವೇಷ ಮಾಡಬೇಕು. ಪ್ರಿಯರೇ, ನಾನು ದೇವರಿಗೆ ಭಯಪಟ್ಟರೆ ಯಾರಿಗೂ ಭಯಪಡುವ ಅವಶ್ಯಕತೆ ಇಲ್ಲ. ಪ್ರಿಯರೇ, ನೀವು ಅದೇ ಧರ್ಮೋಪದೇಶ ಕಾಂಡ 6:24 ನೋಡಬೇಕಾದ್ರೆ ಅದೇ ಮಾತನ್ನು ನಾವು ನೋಡುವಂತರಾಗಿದ್ದೇವೆ. ಪ್ರಿಯರೇ, ನಾನು ಮನುಷ್ಯನಿಗೆ ಭಯಪಟ್ಟರೆ ಅದು ಉರುಳು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡುತ್ತೇವೆ. ಕೀರ್ತನೆ 118:6 ನಾವು ವಾಕ್ಯ ಓದಬೇಕಾದ್ರೆ ಅದೇ ಮಾತನ್ನು ನೋಡುತ್ತೇವೆ. ಮನುಷ್ಯರಿಗೆ ನೀವು ಭಯಪಡಬೇಡ್ರಿ, ದೇವರಿಗೆ ಭಯಪಡ್ರಿ. ಮನುಷ್ಯರ ಭಯದಿಂದ ನಮ್ಮ ಅಂಗೈಗಳು ಬೆವರದಿರಲಿ. ಪ್ರಿಯರೇ, ಮತ್ತೊಂದು ಸಲ ಹೇಳುತ್ತೇನೆ, ಮನುಷ್ಯರ ಭಯದಿಂದ ನಮ್ಮ ಅಂಗೈಗಳು ಬೆವರದಿರಲಿ. ದೇವರ ಭಯವಿದ್ದರೆ ನಮಗೆ ದೈವಿಕ ಆಶೀರ್ವಾದಗಳು ಉಂಟಾಗುತ್ತವೆ. ದೇವರ ಭಯ ಮತ್ತು ಮನುಷ್ಯರ ಭಯ. ನೀವು 1ನೇ ಯೋಹನ 4ನೇ ಅಧ್ಯಾಯ 18ನೇ ವಾಕ್ಯ ಓದಬೇಕಾದ್ರೆ ನೋಡುತ್ತೇವೆ, ದ ಪರ್ಫೆಕ್ಟ್ ಲವ್ ಎಕ್ಸ್ಪಲ್ಸ್ ಆಲ್ ಫಿಯರ್. ಅಂದರೆ ನಾವು ದೇವರಿಗೆ ಭಯಪಟ್ಟಾಗ ನಾವು ಯಾವುದಕ್ಕೆ ಭಯಪಡೋದ ಅವಶ್ಯಕತೆ ಇಲ್ಲ. ಪ್ರಿಯರೇ, ನಾವು ಕೀರ್ತನೆ 86ನೇ ಕೀರ್ತನೆ 11ನೇ ವಾಕ್ಯ ಓದಬೇಕಾದರೆ, ನಾನು ನಿನ್ನ ನಾಮದಲ್ಲಿ ಭಯಭಕ್ತಿರುವಂತೆ ಏಕ ಮನಸ್ಸನ್ನು ಅನುಗ್ರಹಿಸಿ ಎಂಬುದಾಗಿ ಕೀರ್ತನೆಗಾರನು ಆತನು ಹೇಳುವಂತನಾಗಿದ್ದಾನೆ. ಜ್ಞಾನೋಕ್ತಿಗಳು 16ನೇ ಅಧ್ಯಾಯ 6ನೇ ವಾಕ್ಯ ಓದಬೇಕಾದರೆ, ಯೆಹೋವನ ಭಯಭಕ್ತಿಯಿಂದ ಹಾನಿ ನಿವಾರಣೆ ಎಂಬುದಾಗಿ ನೋಡುತ್ತೇವೆ. ಕ್ರಿಸ್ತಲ್ ನನ್ನ ಪ್ರಿಯರೇ, ಇವತ್ತು ನಾವು ದೇವರು ನಮ್ಮಿಂದ ಏನು ಅಪೇಕ್ಷೆ ಪಡುತ್ತಾನೆಂದರೆ, ನಾವು ದೇವರಿಗೆ ಭಯಪಡದರೆ ಪಾಪವನ್ನು ದ್ವೇಷ ಮಾಡಿ, ನಾವು ಪಾಪಕ್ಕೆ ಬೆನ್ನು ಮಾಡಿ ದೇವರಿಗೆ ಮುಖ ಮಾಡಬೇಕೆಂಬುದಾಗಿ ದೇವರು ನನ್ನಿಂದ ನಿಮ್ಮಿಂದ ಆತನ ಅಪೇಕ್ಷೆ ಪಡುತ್ತಾನೆ. ಪ್ರಿಯರೇ, ಎರಡನೇದಾಗಿ ದೇವರು ನನ್ನಿಂದ ನಿಮ್ಮಿಂದ ಏನು ಅಪೇಕ್ಷೆ ಪಡ್ತಾನಂತಂದರೆ, ಆತನನ್ನು ಅನುಸರಿಸಿರಿ ಎಂಬುದಾಗಿ, ಅಂದರೆ ಫಾಲೋ ಹಿಮ್. ನಾವು ಅದೇ ವಾಕ್ಯದಲ್ಲಿ ನೋಡುತ್ತೇವೆ, ನಾವು ಓದಿದಂಥ ಭಾಗದಲ್ಲಿ, ಅಂದರೆ ದೇವರನ್ನು ಅನುಸರಿಸಬೇಕೆಂಬುದಾಗಿ. ನಾವು ಮತ್ತನ ಸುವಾರ್ತೆ 11ನೇ ಅಧ್ಯಾಯ 28ನೇ ವಾಕ್ಯ ನಮಗೆಲ್ಲ ಗೊತ್ತಿರತಕ್ಕಂಥ ವಾಕ್ಯ, ಎಲ್ಲ ಕಷ್ಟಪಡುವರೆ ಹೊರೆವತ್ತವರೇ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ. ಇದು ಯೇಸು ಸ್ವಾಮಿ ಕರೆಯುವಿಕೆ ಎಲ್ಲ ಜನರಿಗೆ ಕೊಡ್ತಾ ಇದ್ದಾನೆ. ಪ್ರಿಯರೇ, ಮೆನಿ ಪೀಪಲ್ ಕಮ್ ಟು ಜೀಸಸ್ ಬಟ್ ವೆರಿ ಫ್ಯೂ ಪೀಪಲ್ ಕಮ್ ಆಫ್ಟರ್ ಜೀಸಸ್. ಅಂದರೆ ಇವತ್ತು ಅನೇಕ ಜನರು ಯೇಸು ಸ್ವಾಮಿ ಬಳಿಗೆ ಬರುತ್ತಾರೆ, ಆದರೆ ಯೇಸು ಸ್ವಾಮಿ ಹಿಂದೆ ಹೋಗ್ತಕ್ಕಂಥದ್ದು ಭಾಳ, ಅಂದರೆ ಯೇಸು ಸ್ವಾಮಿ ಅನುಸರಿಸ್ತಕ್ಕಂಥದ್ದು ಭಾಳ ಪ್ರಾಮುಖ್ಯತೆ. ಪ್ರಿಯರೇ, ನೀವು ಲೂಕನ ಸುವಾರ್ತೆ 9ನೇ ಅಧ್ಯಾಯ 23ನೇ ವಾಕ್ಯ ಓದಬೇಕಾದರೆ ಎಲ್ಲಿ ನೋಡುತ್ತೇವೆ, ಯಾವನಿಗಾದರೂ ನನ್ನ ಹಿಂದೆ ಬರಲಿಕ್ಕೆ ಮನಸ್ಸಿದ್ದರೆ ಅವನು ತನ್ನನ್ನು ಏನು ಮಾಡಬೇಕು? ನಿರಾಕರಿಸಬೇಕು, ತನ್ನ ಶಿಲುಬೆ ಹೊತ್ತುಕೊಂಡು ದಿನಾಲೂ ನನ್ನ ಹಿಂದೆ ಬರಲಿ ಎಂಬುದಾಗಿ ಯೇಸು ಸ್ವಾಮಿ ಅಲ್ಲಿ ಕರೆಯನ್ನು ಕೊಡುವಂತಾಗಿದ್ದಾನೆ. ಪ್ರಿಯರೇ, ಅಂದರೆ ನಾವು ಯೇಸು ಸ್ವಾಮಿಯನ್ನು ಅನುಸರಿಸಬೇಕು, ಫಾಲೋ ಹಿಮ್. ಯೇಸು ಸ್ವಾಮಿ ನಾವು ಬಳಿಗೆ ಬಂದಿದ್ದೇವೆ ಈಗಾಗಲೇ, ನಾವು ಯೇಸು ಸ್ವಾಮಿಯ ಹಿಂದೆ ನಮ್ಮ ಜೀವಿತ ಕಾಲವೆಲ್ಲ ಹೋಗಬೇಕೆಂಬುದಾಗಿ ದೇವರು ಆತನು ಅಪೇಕ್ಷೆ ಪಡುವಂತನಾಗಿದ್ದಾನೆ. ನೀವು 1 ಪೇತ್ರ 2:21ನೇ ವಾಕ್ಯ ಓದಬೇಕಾದರೆ, ಇದಕ್ಕಾಗಿ ನೀವು ಕರೆಯಲ್ಪಟ್ಟಿದ್ದೀರಿ, ಯಾವುದಕ್ಕೋಸ್ಕರವಾಗಿ ಅಂತಂದರೆ ಆತನ ಹೆಜ್ಜೆಜಾಡಿನಲ್ಲಿ ನಡೆದುಕ್ಕೋಸ್ಕರವಾಗಿ ಎಂಬುದಾಗಿ ನೋಡುತ್ತೇವೆ. ಅಂದರೆ ಯಾವುದಕ್ಕೋಸ್ಕರ ಕರೆಯಲ್ಪಟ್ಟಿದೆ ಅಂದರೆ ನಾವು ಯೇಸು ಸ್ವಾಮಿಯ ಹೆಜ್ಜೆಜಾಡಿನಲ್ಲಿ ಇರಬೇಕೆಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುವಂತರಾಗಿದ್ದೇವೆ. ಪ್ರಿಯರೇ, ಇವತ್ತು ನಾವು
ಯಾವ ಸಿದ್ಧಾಂತಗಳನ್ನ ಅನುಸರಿಸ್ತೇವೆ, ದೇವರ ಸಿದ್ಧಾಂತಗಳನ್ನ ಅನುಸರಿಸ್ತಾ ಇದ್ದೇವೆ ಅಥವಾ ಮನುಷ್ಯರ ಸಿದ್ಧಾಂತಗಳನ್ನ ನಾವು ಅನುಸರಿಸ್ತಾ ಇದ್ದೇವೆ, ನಮ್ಮನ್ನು ನಾವು ಆಲೋಚನೆ ಮಾಡೋದಕ್ಕೆ ಪೌಲನು ಧೈರ್ಯವಾಗಿ ಹೇಳುತ್ತಾನೆ 1 ಕೊರಿಂಥ 11ನೇ ವಾಕ್ಯದಲ್ಲಿ, ನಾನು ಕ್ರಿಸ್ತನ ಅನುಸರಿಸಿದಂತೆ ನೀವು ನನ್ನನ್ನು ಅನುಸರಿಸಿರಿ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ ಪ್ರಿಯರೇ. ನಾನು ಹೇಳಿದ್ದೇನೆ, ಮೊದಲನೇದಾಗಿ ನಾವು ದೇವರಿಗೆ ಭಯಪಟ್ಟು ಬೇಕೆಂಬುದಾಗಿ. ಎರಡನೇ ಒಂದು ಮಾತು, ನಾವು ದೇವರನ್ನು ಅನುಸರಿಸಬೇಕೆಂಬುದಾಗಿ ನಾವು ನೋಡುವಂತರಾಗಿದ್ದೇವೆ ಪ್ರಿಯರೇ. ಮೂರನೇದಾಗಿ, ದೇವರು ನನ್ನಿಂದ ನಿಮ್ಮಿಂದ ಏನು ಅಪೇಕ್ಷೆ ಪಡ್ತಾನಂತಂದರೆ ನಾವು ಆತನನ್ನು ಪ್ರೀತಿಸಬೇಕೆಂಬುದಾಗಿ. ಲವ್ ಹಿಮ್, ಆತನನ್ನು ಪ್ರೀತಿಸಿರಿ ಎಂಬುದಾಗಿ. ಯೇಸು ಸ್ವಾಮಿ ತನ್ನ ಪ್ರಾಣವನ್ನು ಕೊಟ್ಟು ನಮ್ಮನ್ನು ಮೊದಲು ಪ್ರೀತಿ ಮಾಡಿದನು ಪ್ರಿಯರೇ. ಅದಕ್ಕೆ ಪ್ರತ್ಯುತ್ತರವಾಗಿ ನಾವುಗಳು ಕೂಡ ಆತನನ್ನು ಏನು ಮಾಡಬೇಕು, ಪ್ರೀತಿಸಬೇಕೆಂಬುದಾಗಿ ಪ್ರಿಯರೇ. ಲೂಕನ ಸುವಾರ್ತೆ 10ನೇ ಅಧ್ಯಾಯ 27-28 ವಾಕ್ಯ ಓದಬೇಕಾದ್ರೆ ನೋಡುತ್ತೇವೆ, ನಿನ್ನ ದೇವರಾದ ಕರ್ತನನ್ನು ನೀನೇನು ಮಾಡಬೇಕು, ಪೂರ್ಣ ಮನಸ್ಸಿನಿಂದ, ಪೂರ್ಣ ಬುದ್ಧಿಯಿಂದ, ಪೂರ್ಣ ಶಕ್ತಿಯಿಂದ, ಪೂರ್ಣ ಹೃದಯದಿಂದ ಏನು ಮಾಡಬೇಕು, ಪ್ರೀತಿಸಬೇಕೆಂಬುದಾಗಿ ಯೇಸು ಸ್ವಾಮಿ ಅಲ್ಲಿ ಹೇಳುವಂತನಾಗಿದ್ದಾರೆ. ಇಫ್ ಐ ಲವ್ ಗಾಡ್ ಐ ಮಸ್ಟ್ ಒಬೇ ಹಿಸ್ ಕಮಾಂಡ್ಮೆಂಟ್ಸ್. ಇವತ್ತು ನಾನು ದೇವರನ್ನು ಪ್ರೀತಿ ಮಾಡ್ತನಂತಂದರೆ ನಾನು ದೇವರ ಆಜ್ಞೆಗಳನ್ನು ಏನು ಮಾಡಬೇಕಾಗಿದೆ, ನಾನು ಕೈಗೊಳ್ಳಬೇಕಾಗಿದೆ ಪ್ರಿಯರೇ. ನೀವು ಯೋಹಾನ ಸುವಾರ್ತೆ 14:23 ಓದಬೇಕು. ಅದೇ ಮಾತು ಹೇಳ್ತಾನೆ, ಯೇಸು ಸ್ವಾಮಿ ಹೇಳ್ತಾನೆ, ನೀವು ನನ್ನ ಪ್ರೀತಿ ಮಾಡ್ತಂತಂದರೆ ನನ್ನ ಆಜ್ಞೆಗಳಿಗೆ ಏನು ಮಾಡಿರಿ, ವಿಧೇಯರಾಗ್ರಿ ಎಂಬುದಾಗಿ. ನೀವು ನಮಗೆಲ್ಲ ಗೊತ್ತಿರ್ತಕ್ಕಂಥ ಒಂದು ವಾಕ್ಯ, ಯೋಹಾನ ಸುವಾರ್ತೆ 21ನೇ ವಾಕ್ಯದಲ್ಲಿ ನಾವು ನೋಡಬೇಕಾದ್ರೆ ಅಲ್ಲಿ ಯೇಸು ಸ್ವಾಮಿ ನೋಡ್ತಾನೆ, ಪೇತ್ರನಿಗೆ ಹೇಳ್ತಾನೆ ಯೇಸು ಸ್ವಾಮಿ, ಪೇತ್ರನೇ ನಿನ್ನನ್ನು ಪ್ರೀತಿ ಮಾಡ್ತೀಯ. 3 ಸಾರಿ ಯೇಸು ಸ್ವಾಮಿ ಆತನು ಕೇಳ್ತಾನೆ, ಪೇತ್ರನೇ ನಿನ್ನನ್ನು ಪ್ರೀತಿ ಮಾಡ್ತೀಯ. ಆಗ ಪೇತ್ರನಿಗೆ ಭಾಳ ದುಃಖ ಆಗ್ತದೆ, ಯಾಕೆ ಯೇಸು ಸ್ವಾಮಿ ನನ್ನ ಕೇಳ್ತಾನೆ ಎಂಬುದಾಗಿ. ಯಾವಾಗ ಯೇಸು ಸ್ವಾಮಿ ಹೇಳ್ತಾನೆ, ನಿನ್ನ ಪ್ರೀತಿ ಮಾಡಿ ಏನು ಮಾಡು, ನನ್ನ ಕುರಿಮರಿಗಳನ್ನ ಮೇಯಿಸು. ನನ್ನ ಪ್ರೀತಿ ಮಾಡ್ತೀಯ, ನನ್ನ ಕುರಿಗಳನ್ನ ಕಾಯಿ. ನನ್ನ ಪ್ರೀತಿ ಮಾಡ್ತೀಯ, ನನ್ನ ಕುರಿಗಳನ್ನ ಮೇಯಿಸು ಎಂಬುದಾಗಿ ಯೇಸು ಸ್ವಾಮಿಯಲ್ಲಿ ಪೇತ್ರನಿಗೆ ಹೇಳುವಂತನಾಗಿದ್ದಾನೆ ಪ್ರಿಯರೇ. ನನ್ನ ಜೀವಿತ ಮೂಲಕವಾಗಿ ಅನ್ಯ ಜನರು ಕ್ರಿಸ್ತನನ್ನು ಕಂಡುಕೊಳ್ಳಬೇಕಾಗಿದೆ ಪ್ರಿಯರೇ. ಅಂದರೆ ನಾವು ಯೇಸು ಸ್ವಾಮಿನ ಪ್ರೀತಿ ಮಾಡ್ತೀವಂತಂದರೆ ಆತನ ಆಜ್ಞೆಗಳಿಗೆ ವಿಧೇಯರಾಗಿ ಜೀವಿಸಬೇಕೆಂಬುದಾಗಿ. 4ನೇದಾಗಿ, ದೇವರು ನನ್ನಿಂದ ನಿಮ್ಮಿಂದ ಏನು ಅಪೇಕ್ಷೆ ಪಡ್ತಾನಪ್ಪ ಅಂತಂದರೆ ಡೂ ಈಸ್ ಸರ್ವೀಸ್, ಅಂದರೆ ಆತನ ಸೇವೆಯನ್ನು ಮಾಡಿರಿ. ಮತ್ತನ ಬರೆದ ಸುವಾರ್ತೆ 4ನೇ ಅಧ್ಯಾಯ 19ನೇ ವಾಕ್ಯ. ಇದು ಕ್ರೈಸ್ತರ ಒಂದು ಪ್ರಾಮುಖ್ಯವಾದ ಕರೆಯುವಿಕೆಯನ್ನು ಗೊತ್ತಾ, ನನ್ನ ಹಿಂದೆ ಬನ್ನಿರಿ, ನಾನು ನಿಮ್ಮನ್ನು ಮನುಷ್ಯರಿಡ್ತಕ್ಕಂಥ ಬೆಸ್ತರನಾಗಿ ಮಾಡ್ತಾನೆ ಎಂಬುದಾಗಿ ಯೇಸು ಸ್ವಾಮಿ ಕರೆ ಕೊಡುತ್ತಾನೆ. ಯೇಸು ಸ್ವಾಮಿ ಬೆಳಗ್ಗೆ ಬನ್ನಿರಿ ಅಂತ ನಾವು ಕರೀತೇವೆ ದಿವಸದಲ್ಲಿ. ಆದರೆ ಅದಕ್ಕೋಸ್ಕರ ಅಂದರೆ ನಾವು ಆತನಗೋಸ್ಕರವಾಗಿ ಆತನ ಸೇವೆ ಮಾಡಬೇಕೆಂಬುದಾಗಿ. ಯಾವ ಒಂದು ಸೇವೆ ಹೇಳ್ಬೋದು? ಸೇವೆ ಅಂತಂದರೆ ಏನು? ಪ್ರಾರ್ಥನಾ ಸೇವೆ ಇದೆ, ಸುವಾರ್ತೆ ಸೇವೆ ಇದೆ, ಬಡವರ ಸೇವೆ ಇದೆ, ಚಿಕ್ಕ ಮಕ್ಕಳ ಸೇವೆ ಇದೆ, ಯವನಸ್ಥ ಮಕ್ಕಳ ಸೇವೆ ಇದೆ, ನಿರ್ಗತಿಕರ ಸೇವೆ ಇದೆ. ಈ ಒಂದು ಆಜ್ಞೆಯನ್ನು ದೇವರು ಆತನು ಏನು ಮಾಡಿದ್ದಾನೆ, ಪ್ರತಿಯೊಬ್ಬರಿಗೆ ಆತನು ಕೊಡುವಂತನಾಗಿದ್ದಾನೆ ಪ್ರಿಯರೇ. ನಾವು ಮತ್ತನ ಸುವಾರ್ತೆ 28ನೇ ಅಧ್ಯಾಯ 18-20 ವಾಕ್ಯ ಓದಬೇಕಾದ್ರೆ ನಮ್ಮ ಸಭೆಗಳಲ್ಲಿ ಹೊಸ ವರ್ಷಕ್ಕೆ ಎಷ್ಟು ದಿಕ್ಸ್ನಗಳನ್ನ ನಾವು ಕೊಡುತ್ತೇವೆ. ಅಂದರೆ ನಾವು ಆತನ ಸೇವೆಯನ್ನು ಮಾಡಬೇಕು. ಪೀಪಲ್ ಆರ್ ಡೈಯಿಂಗ್ ವಿತೌಟ್ ಕ್ರೈಸ್ಟ್. ಇವತ್ತು ಅನೇಕ ಜನರು ನರಕಕ್ಕೆ ಹೋಗ್ತಾಯಿದ್ದಾರೆ. ಆ ಒಂದು ಜವಾಬ್ದಾರಿ ನನಗೆ ಉಂಟು, ನಿಮಗೆ ಉಂಟು ಪ್ರಿಯರೇ. 1 ಪೇತ್ರ 2ನೇ ಅಧ್ಯಾಯ 9ನೇ ವಾಕ್ಯ ಹೇಳ್ತಲ್ಲಿ ಪೇತ್ರ ಹೇಳ್ತಾನೆ, ದೇವರ ಗುಣಾತಿಶಯಗಳನ್ನು ಪ್ರಚಾರ ಮಾಡುವಂತೆ ದೇವರು ನಮ್ಮನ್ನು ಆತನೆ ಮಾಡಿದ ನಮ್ಮನ್ನು ಆರಿಸಿಕೊಂಡಿದ್ದಾನೆ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ ಪ್ರಿಯರೇ. 5ನೇದಾಗಿ ಮತ್ತು ಕೊನೆಯದಾಗಿ, ದೇವರು ನನ್ನಿಂದ ಏನು ಅಪೇಕ್ಷೆ ಪಡ್ತಾನಂತಂದರೆ ಆತನಿಗೆ ವಿಧೇಯರಾಗಿರಿ. ಒಬೇ ಹಿಮ್. 1ನೇ ಸಾಮ್ಯಲ 15ನೇ ಅಧ್ಯಾಯ 27 ಕಾಣುತ್ತೇವೆ. ವಿಧೇಯತೆ ಭಾಳ ಪ್ರಾಮುಖ್ಯತೆ. ಒಬಿಡೆನ್ಸ್ ಈಸ್ ಬೆಟರ್ ದನ್ ಸ್ಯಾಕ್ರಿಫೈಸ್ ಎಂಬುದಾಗಿ. ನಂಬಿಕೆ ಮತ್ತು ವಿಧೇಯತೆ, ಇವು 2 ಮಾತುಗಳು ಬಹಳ ಪ್ರಾಮುಖ್ಯತೆ. ಅಬ್ರಾಮನು ದೇವರ ಕರೆಗೆ ಹೋಗೊಟ್ಟು ಆತನು ಏನು ಮಾಡಿದ, ದೇವರಿಗೆ ವಿಧೇಯ ನೋಡುವಂತಾಗಿದೆ. ಇಫ್ ಐ ಡೋಂಟ್ ಒಬೇ ಐ ವಿಲ್ ನಾಟ್ ಗೆಟ್ ಬ್ಲೆಸ್ಸಿಂಗ್ ಫ್ರಮ್ ಗಾಡ್. ಅಂದರೆ ನಾನು ದೇವರಿಗೆ ವಿಧೇಯನಾಗದೆ ಹೋದರೆ ನಾನು ದೇವರ
ಆಶೀರ್ವಾದಗಳನ್ನು ನಾವು ಪಡೆದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಪ್ರೇರೆ. ಮೀಕ 6ನೇ ಅಧ್ಯಾಯ 8ನೇ ವಾಕ್ಯ ಹೇಳ್ತೈತಿ, ದೇವರು ಆತನು ನಮ್ಮಿಂದ ಆತನು ವಿಧೇಯತೆಯನ್ನು ಆತನು ಬಯಸುವಂತನಾಗಿದ್ದಾನೆ ಪ್ರೇರೆ. ದೇವರು ಅದಕ್ಕೆ ಈ ಲೋಕ ಜನರು ಅವಿಧೇಯತೆಯಿಂದ ಅವಿಧೇಯತೆ ಕಡೆ ಹೋಗ್ತಾ ಇದ್ದಾರೆ. ದೇವರ ಮಕ್ಕಳಂಥ ನಾವುಗಳು ವಿಧೇಯತೆಯಿಂದ ವಿಧೇಯತೆ ಕಡೆಗೆ ಹೋಗಬೇಕಾಗಿದೆ ಪ್ರಿಯರೇ. ಮತ್ತೊಂದ್ಸರಿ ಹೇಳುತ್ತೇನೆ, ಈ ಲೋಕ ಜನರು ಅವಿಧೇಯತೆಯಿಂದ ಅವಿಧೇಯ ಕಡೆಗೆ ಹೋಗ್ತಾ ಇದ್ದಾರೆ. ದೇವರ ಮಕ್ಕಳಂಥ ನಾವುಗಳು ವಿಧೇಯತೆಯಿಂದ ವಿಧೇಯತೆಯವರ ಕಡೆಗೆ ಹೋಗಬೇಕೆಂಬುದಾಗಿ ಯೇಸು ಕ್ರಿಸ್ತನು ಸಾಯು ತನಕ ತಂದೆಯ ದೇವರಿಗೆ ವಿಧೇಯನಾದನು ಪ್ರಿಯರೇ. ಕ್ರಿಸ್ತಲ್ ನನ್ನ ಪ್ರಿಯರೇ, ನಾನು ಇವತ್ತು ದಿವಸದಲ್ಲಿ ನಿಮಗೆ 5 ಸಂಗತಿಗಳನ್ನು ದೇವರು ನನ್ನಿಂದ ಏನು ಅಪೇಕ್ಷೆ ಪಡ್ತಾನೆ. ಮೊದಲನೇದಾಗಿ ದೇವರಿಗೆ ಭಯಪಡಬೇಕೆಂಬುದಾಗಿ, 2ನೇದಾಗಿ ಆತನನ್ನು ಅನುಸರಿಸಬೇಕೆಂಬುದಾಗಿ, 3ನೇದಾಗಿ ಆತನನ್ನು ಪ್ರೀತಿಸಬೇಕೆಂಬುದಾಗಿ, 4ನೇದಾಗಿ ಆತನ ಸೇವೆ ಮಾಡಬೇಕೆಂಬುದಾಗಿ, 5ನೇದಾಗಿ ಆತನಿಗೆ ವಿಧೇಯರಾಗಿ ಜೀವಿಸಬೇಕೆಂಬುದಾಗಿ ದೇವರು ಈ ವಾಕ್ಯದ ಮೂಲಕ ನಮ್ಮೆಲ್ಲರನ್ನು ಸಂತೈಸಲಿ, ಆಧರಿಸಲಿ ಎಂಬುದಾಗಿ ನನ್ನ ಪ್ರಾರ್ಥನೆ ಆಗಿದೆ. ಆಮೇನ್. ಆತ್ಮೀಯರು ನನ್ನ ಅವಮಾನಿಸಿದರು, ಅನ್ಯರು ನನ್ನ ಅಪಹಾಸ್ಯಗೈದರು. ಆತ್ಮೀಯರು ನನ್ನ ಅವಮಾನಿಸಿದರು, ಅನ್ಯರು ನನ್ನ ಅಪಹಾಸ್ಯಗೈದರು. ಆಶ್ರಯ ನೀನೇ యేసయ్య, ನನ್ನಯ ಬಂಡೆ ನೀನಯ್ಯ. ಆಶ್ರಯ ನೀನೇ యేసయ్య, ನನ್ನಯ ಬಂಡೆ ನೀನಯ್ಯ. యేసయ్య 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 యేసయ్య, ನೀನೇ ನೀನೇ ನನ್ನ ಒಡೆಯನಯ್ಯ, ನೀನೇ ನೀನೇ. ಇಂದಿನ ದೇವರ ಸಂದೇಶವು ನಿಮಗೆ ಆಶೀರ್ವಾದ ತಂದಿದೆ ಎಂದು ನಾನು ನಂಬುತ್ತೇನೆ. ನಿಮ್ಮಲ್ಲಿ ಏನಾದರೂ ಪ್ರಾರ್ಥನೆ ಮನವಿಗಳಿದ್ದರೆ ಕರೆಗಳ ಮೂಲಕ ಅಥವಾ SMS ಸಂದೇಶಗಳ ಮೂಲಕ ಕಳುಹಿಸಿರಿ. ನನ್ನ ದೂರವಾಣಿ ಮೊಬೈಲ್ ಸಂಖ್ಯೆ 83565382 8356533823. ದೇವರು ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬವನ್ನು ಅಧಿಕವಾಗಿ ಆಶೀರ್ವದಿಸಲಿ. ಆಮೇನ್.